ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಪಿರಿದೆಲ್ಲ ಮತನೀತಿಗಳಿಗಿಂತ ಜೀವಿತವು, ನೆರೆ ಬಂದ ನದಿ ದಡಕ್ಕೆ ಬಾಗಿ ಪರಿಯುವುದೇ, ಧರುಮ ಸೂಕ್ಷ್ಮದ ತಿಳಿವೆ ಲೋಕಸೂತ್ರದ ಸುಳುವು, ಅರಸು ಜೀವಿತ ಹಿತವ ಮಂಕುತಿಮ್ಮ. 524ನೇ ಕಗ್ಗ ಇದು. ಮನಸ್ಸಿಗೆ ತಟ್ಟುವಂತಹ ಕಗ್ಗಗಳಲ್ಲೊಂದು ಇದು. ಪಿರಿದೆಲ್ಲ ಮತನೀತಿಗಳಿಗಿಂತ ಜೀವಿತವು, ಬೇರೆ ಯಾವುದೇ ಮತ, ನೀತಿ, ಧರ್ಮ, ಜಾತಿ ಎಲ್ಲದಕ್ಕಿಂತ ಮೀರಿದ್ದೇನು ಅಂದರೆ ಮನುಷ್ಯತ್ವ. ಯಾಕೆಂದರೆ ಬೈ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಮನುಷ್ಯರು, ಒಂದು ರೇಸ್ಗೆ ಸೇರಿದಂತಹ ಪ್ರಾಣಿಗಳು ನಾವೆಲ್ಲರೂ. ನೆರೆ ಬಂದ ನದಿ ದಡಕ್ಕೆ ಬಾಗಿ ಪರಿಯುವುದೇ, ನದಿಗೆ ದಡಗಳು ಒಂದು ರೆಫರೆನ್ಸ್ ಪಾಯಿಂಟು, ಇಷ್ಟರೊಳಗೆ ನೀನು ಹರಿ ಅಂತ. ನೆರೆ ಬಂದಾಗ, ಪ್ರವಾಹ ಬಂದಾಗ ಆಗಲೂ ಇಲ್ಲ ಅದರೊಳಗೆ ಹರಿಯೋಣ ಹಂಗಾಗಲ್ವಲ್ಲ, ದಡನ ದಾಟಿ ಕೂಡ ಹರಿಯುತ್ತೆ ನದಿ. ಅದರ ಅರ್ಥ ದಡದಿಂದ ಉಪಯೋಗವಿಲ್ಲ ಅಂತ ಅಲ್ಲ, ದಡಗಳು ಇರಬೇಕು ಹೀಗೆ ಅಂತ ಒಂದು ಚೌಕಟ್ಟು ಇರಬೇಕು. ಆದರೆ ಅದರ ಒಳಗಡೆನೇ ಕೂತಿರಬೇಕು, ಅದರಿಂದ ಆಚೆ ಬರಕೂಡ್ದು ಅಂತ ಯಾವ ಧರ್ಮ ಮತಗಳನ್ನು ಹೇಳೋದಿಲ್ಲ. ಯಾಕೆಂದರೆ ಎಲ್ಲ ಮತಗಳು ಸಾರೋದು ಒಂದೇ, ಕೊನೆಯಲ್ಲಿ ನಾವೆಲ್ಲರೂ ಮನುಷ್ಯರು, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಆಗಬೇಕು ಅಂತ. ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ, ನಾವು ಏನನ್ನು ಮಾಡ್ತೀವಿ ಅದು ಎಲ್ಲ ಮನುಷ್ಯ ಕುಲಕ್ಕೂ ಅಫೆಕ್ಟ್ ಆಗುತ್ತೆ, ಯಾವ ಮತ, ಧರ್ಮ, ಜಾತಿ, ನೀತಿ ಏನೇ ಆಗಿರಲಿ. ಧರ್ಮ ಸೂಕ್ಷ್ಮದ ತಿಳಿವೆ ಲೋಕಸೂತ್ರದ ಸುಳುವು. ಈ ಧರ್ಮ ಸೂಕ್ಷ್ಮ ಇದೆಯಲ್ಲ, ಇದರ ಅರಿವು, ನಾನು ಹೀಗೆ ಮಾಡಿದರೆ ಒಂದು ಮನುಷ್ಯ ಸಮುದಾಯಕ್ಕೆ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗುತ್ತಾ ಅನ್ನೋದರ ಅರಿವು, ಅದೇ ಲೋಕಸೂತ್ರದ ಸುಳಿವು. ನಾನು ಒಬ್ಬ ಹಿಂದೂ ಆಗಿ ಒಳ್ಳೇದು ಮಾಡಬೇಕು, ಹಿಂದೂಗಳಿಗೆ ಒಳ್ಳೇದು ಮಾಡಿದ್ರೆ ಆಗುತ್ತಾ, ಉಳಿದವ್ರಿಗೆ ಏನಾರು ಆಗಿ ಹೋಗಲಿ, ದೊಡ್ಡ ಮನುಷ್ಯರು ಯಾರು ಆ ಥರ ಒಂದು ದಡಕ್ಕೆ ಸೀಮಿತವಾಗಿ ಮಾಡೋದಿಲ್ಲ, ಒಂದು ಚೌಕಟ್ಟಿಗೆ ಸೀಮಿತವಾಗಿ ಮಾಡೋದಿಲ್ಲ. ನಾವು ಏನನ್ನೋ ಒಳ್ಳೆಯದನ್ನು ಮಾಡಬೇಕು ಅಂತ ಹೊರಟಾಗ ಅದರ ಅಡ್ವಾಂಟೇಜು, ಅಥವಾ ನಾವು ಮಾಡೋ ಎಲ್ಲ ಕೆಲಸಗಳಲ್ಲೂ ಅದರ ಅಡ್ವಾಂಟೇಜು ಡಿಸಡ್ವಾಂಟೇಜನ್ನು ಎಲ್ಲರೂ ಅನುಭವಿಸ್ತಾರೆ, ಒಂದಿಡೀ ಮನುಕುಲ ಅನುಭವಿಸುತ್ತೆ. ಆದ್ದರಿಂದ ಮತ, ಜಾತಿ, ನೀತಿಗಳನ್ನೆಲ್ಲ ಮೀರಿ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಚೌಕಟ್ಟು ಹಾಕ್ಕೊಡೋದಕ್ಕಷ್ಟೇ ಮತ, ಜಾತಿ, ನೀತಿಗಳು. ಯಾವಾಗ ಅದನ್ನು ಅರ್ಥೈಸ್ಕೋತೀವಿ, ಅದರ ರೆಫರೆನ್ಸ್ನಲ್ಲಿ ಮನುಕುಲಕ್ಕೆ ಹೇಗೆ ಒಳ್ಳೆಯದಾಗಬೇಕು ಅಂತ ತಿಳ್ಕೊಳ್ತಾ ಹೋಗ್ತೀವಿ, ಅಲ್ಲಿಂದ ಅದನ್ನು ಮೀರಬಹುದು ನಾವು ಅಂತ. ಅರಸು ಜೀವಿತ ಹಿತವ, ನಾವು ಅರಸಬೇಕಾದ್ದೇನು ನಮ್ಮ ಕೋಫೆಲೋಸ್, ನಮ್ಮ ಸುತ್ತಮುತ್ತಲಿರುವ ಜನಗಳು ಯಾರಾದರೂ ಆಗಿರಲಿ, ಯಾವ ಮತ, ನೀತಿ, ಜಾತಿಗಳಾಗಿರಲಿ, ಎಲ್ಲರೂ ಸುಖವಾಗಿರುವ ಹಾಗೆ ನೋಡ್ಕೊಳ್ತೀವ ಅಂತ ಯೋಚನೆ ಮಾಡೋದಷ್ಟೆ. 2 ಉದಾಹರಣೆಗಳು ನನಗೆ ನೆನಪಾಗುತ್ತೆ. ಮೊದಲನೇದು 90ಸಲ್ಲಿ ಬಂದೊಂದು ಸಿನಿಮಾ, ಅಮೀರ್ ಖಾನ್ ನಟಿಸಿದ್ದು ಸರ್ಫರೋಶ್ ಅಂತ. ಅದರಲ್ಲಿ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಆತ ಅಂದರೆ ಹೀರೋ ವಿಲನ್ಗೆ ಹೇಳ್ತಾನೆ, ಹುಚ್ಚುಚ್ಚಾಗಿ ಮಾತಾಡಬೇಡ, ನೀನು ಹೊಡೆಯೋ ಗುಂಡು ಯಾರನ್ನು ಜಾತಿ, ಧರ್ಮ, ನೀತಿ ಅಂತ ಕೇಳಿಕೊಂಡು ತಾಗಲ್ಲ, ಅದು ಯಾವ ಜಾತಿಯವರಾಗಿರಲಿ, ಯಾವ ನೀತಿಯವರಾಗಿರಲಿ, ಯಾವ ಮತದವರಾಗಿರಲಿ ಅವ್ರನ್ನ ಸುಡುತ್ತೆ, ಅವ್ರ ಕುಟುಂಬನೆಲ್ಲ ಬೇಯೋ ಹಾಗೆ ಮಾಡುತ್ತೆ, ಇಡೀ ಲೈಫ್ ಅವ್ರು ಬದುಕಿರೋ ತನಕ ಸಫರ್ ಆಗೋ ಹಾಗೆ ಮಾಡುತ್ತೆ. ನೀನು ಯಾವ ಜಾತಿಯನ್ನು, ಯಾವ ಧರ್ಮವನ್ನು ರಕ್ಷಿಸ್ತಾ ಇಲ್ಲ ಒಬ್ಬರನ್ನ ಗುಂಡು ಹೊಡೆದು ಕೊಲ್ಲೋ ಮೂಲಕ, ಅದನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಆ ಮಾತು ಈ ಕಗ್ಗಕ್ಕೆ ಹೇಗೆ ಸೂಕ್ತವಾಗುತ್ತೆ ನೋಡಿ. ನಾವು ಮಾಡೋ ಒಂದು ಕೆಲಸ ಇಡೀ ಮನುಕುಲಕ್ಕೆ ಅಫೆಕ್ಟ್ ಆಗುತ್ತೆ. ನನ್ನವ್ರಿಗೆ ಮಾತ್ರ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ಳೋದು, ಅಥವಾ ಇಂಥ ಜಾತಿಯವ್ರಿಗೆ ಮಾತ್ರ ಕೆಟ್ಟದಾಗಲಿ ಅಂದ್ಕೊಳ್ಳೋದು ಎರಡೂ ದಡ್ಡತನನೇ. ಹಾಗಾಗೋದಿಲ್ಲ, ಎಲ್ಲರಿಗೂ ಅದು ಸಮವಾಗಿ ಎಫೆಕ್ಟ್ ಆಗುತ್ತೆ. ಸೊ ನಾವು ಯೋಚಿಸ್ಬೇಕಾದ್ರೆ ಒಳ್ಳೇದಾಗಲಿ ಅಂತಲೇ ಯೋಚಿಸ್ಬಿಟ್ಟು ಮಾಡಬೇಕು. ಬೆಳಗೆರೆ ಕೃಷ್ಣಶಾಸ್ತ್ರಿಯವರು ಏಗ್ದಾಗೆಲ್ಲ ಆಯ್ತೆನಲ್ಲಿ ಒಂದು ಇನ್ಸಿಡೆಂಟ್ ಬರೀತಾರೆ. ಲಿಂಗಣ್ಣ ಅಂತ ಒಬ್ಬರು ದೊಡ್ಡ ಕಂಬಳಿ ವ್ಯಾಪಾರಿ ಅವರು ಗಾಂಧಿ ಅವರನ್ನು ತುಂಬ ಫಾಲೋ ಮಾಡಿ ಅವ್ರ ಜೊತೆ ಅವರಿಗೋಸ್ಕರ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ತಮ್ಮ ಇಡೀ ಉದ್ಯೋಗ ಎಲ್ಲವನ್ನು ತ್ಯಜಿಸಿ ಅವರು ಹೇಳ್ತಾರೆ, ನೀವು ಯುವಕರಿಗೆ ಒಂದು ಮಾದರಿ ಆಗ್ತೀರಾ, ಇಲ್ಲಿ ಯೂತ್ ಹಾಸ್ಟೆಲ್ಗಳಿಗೆ ನೀವು ವಾರ್ಡನ್ ಆಗಿ ನೋಡ್ಕೊಳ್ಳಿ, 30 ರೂಪಾಯಿ ಸಂಬಳಕ್ಕೆ ಅಂತ ಹೇಳ್ತಾರೆ. ಒಬ್ಬ ಅಗರ್ಭ ಶ್ರೀಮಂತ ಲಿಂಗಣ್ಣ ಅವರು. ಅವತ್ತಿನ ಕಾಲಕ್ಕೆ ಕಂಬಳಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಂತಹ ವ್ಯಕ್ತಿ ಆತ. ತನ್ನ ಹೆಂಡತಿಯ ಲೈಫು ಸರಿಯಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಡುಗಂಟನ್ನು ಆಕೆಯ ಹೆಸರಲ್ಲಿ ಇಟ್ಟು ಮಿಕ್ಕಿದ್ದೆಲ್ಲವನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಮುಡಿಪಾಗಿಟ್ಟು ತಾವು ಜೀವನ ಪೂರ್ತಿ 30 ರೂಪಾಯಿ ಸಂಬಳಕ್ಕೆ ವಾರ್ಡನ್ನಾಗಿ ಆ ಯೂತ್ ಯೌವನದಲ್ಲಿ ಬೆಳೀತಾ ಇರುವಂತಹ ಮಕ್ಕಳ ಮನಃಪರಿವರ್ತನೆ, ಅವರು ಹೇಗೆ ಯೋಚಿಸಬೇಕು, ಹೇಗೆ ದೇಶಕ್ಕೋಸ್ಕರ ತಮ್ಮನ್ನು ಮುಡಿಪಾಗಿಡಬೇಕು, ಯಾವುದೋ ಒಂದು ಕೋಮಿಗಲ್ಲ ಅನ್ನೋದನ್ನು ತಿಳಿಸ್ತಾ ತಮ್ಮ ಇಡೀ ಜೀವನವನ್ನು ಕಳೀತಾರೆ ಅವರು.
ಅವರನ್ನು ಯಾವ ಜಾತಿ ಯಾವ ಮತ ಅಂತ ನಾವು ಹೇಗೆ ನಿರ್ಧರಿಸೋದು? ಅವ್ರು ಯಾರಿಗೂ ಯಾರ್ದೋ ಒಂದಕ್ಕೆ ಸೀಮಿತವಾಗಿ ಉಳಿದವರಲ್ಲ. ತಮ್ಮ ಇಡೀ ಜೀವನವನ್ನು ಯಾವ ಹೆಸರೂ ಇಲ್ಲದೆ, ನಮಗೆ ಲಿಂಗಣ್ಣ ಅನ್ನೋರ ಹೆಸರು ಅವ್ರು ಬರೀದೇ ಹೋದರೆ ಗೊತ್ತೂ ಇರ್ತಿರಲಿಲ್ಲ, ತನ್ನದಾದ ಯಾವ ಹೆಸರನ್ನೂ ಇಟ್ಟುಕೊಳ್ಳದೆ, ಯಾವ ಜಾತಿ ಮತವನ್ನೂ ಇಟ್ಟುಕೊಳ್ಳದೆ ತಮ್ಮ ಇಡೀ ಜೀವನವನ್ನು ಒಂದು ಪರ್ಪಸ್ಸಿಗೋಸ್ಕರ ಸವಿಸಿದರು ಅವರು. ಇದು ಒಂದು ಉದಾಹರಣೆ ನನಗೆ ಬರುತ್ತೆ. ನೆರೆ ಬಂದ ನದಿ ದಡಕ್ಕೆ ಬಾಗಿ ಪರಿಯುವುದೇ. ಬಂದ ಮೇಲೆ ಒಳ್ಳೇದಾಗಬೇಕು ಅಂತ ಯೋಚಿಸೋದೇ ಆದರೆ, ಏನೋ ಒಂದು ಆಗಬೇಕು ಅಂತ ಯೋಚಿಸೋದೇ ಆದರೆ ಯಾವ ಚೌಕಟ್ಟಿನೊಳಗೆ ಯಾರೂ ಇರೋದಿಲ್ಲ, ಅದನ್ನು ದಾಟಿಯೇ ಹರಿಬೇಕು. ಹಾಗೆ ಹರಿದಾಗ ಒಳ್ಳೆಯದೋ ಕೆಟ್ಟದ್ದೋ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅದು ನಮ್ಮ ಟಾರ್ಗೆಟ್ ಆಡಿಯನ್ಸ್ನಷ್ಟೇ ರೀಚ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಒಂದು ಇಡೀ ಸಮುದಾಯವನ್ನು ರೀಚ್ ಆಗುತ್ತೆ, ಎಲ್ಲ ಮನುಕುಲವನ್ನು ತಲುಪುತ್ತೆ, ಒಳ್ಳೆಯದನ್ನೋ ಕೆಟ್ಟದ್ದನ್ನೋ ಮಾಡುತ್ತೆ. ಅದು ನಮಗೆ ಅರ್ಥ ಆದರೆ ಆಗ ನಾವು ಏನನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದನ್ನು ಅರ್ಥೈಸ್ಕೋಬೇಕು. ನಾನು ಈ ಜನಗಳಿಗೆ ಮಾತ್ರ ಒಳ್ಳೆಯದಾಗೋದನ್ನು ಮಾಡ್ತೀನಿ, ಈ ಜನಗಳಿಗೆ ಕೆಟ್ಟದ್ದಾಗೋದನ್ನು ಮಾಡ್ತೀನಿ ಅಂತ ಯೋಚಿಸೋನು ದಡ್ಡನಾಗಿರ್ತಾನೆ, ಮೂರ್ಖನಾಗಿರ್ತಾನೆ. ನಾನು ಮಾಡೋದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅಂತ ಯೋಚಿಸೋನು ಮಾತ್ರ ಯಶಸ್ವಿ ಆಗ್ತಾನೆ, ಮೇಲೇರ್ತಾನೆ. ಅದನ್ನು ಹಲವು ಕಗ್ಗಗಳಲ್ಲಿ DVG ಅವರು ಹೇಳಿದ್ದಾರೆ. ನಾವು ಆ ಸೂತ್ರವನ್ನು ಅನುಸರಿಸಿ ನಮ್ಮ ಎಲ್ಲ ಕೆಲಸವನ್ನು ಡಿಸೈನ್ ಮಾಡಿಕೊಳ್ಬೇಕು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.